ಈ ವರ್ಷದ ಶುರುವಿನಲ್ಲಿ ನನಗೆ ಸಿಕ್ಕ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಅದು ಇದು ಅಂತ ಸಾವಿರಾರು ನಕಾರಾತ್ಮಕ ಆಲೋಚನೆಗಳನ್ನ ನನ್ನ ಮನಸ್ಸಿನಲ್ಲಿ ನಾನೇ ತುಂಬಿಕೊಂಡ್ಬಿಟ್ಟಿದ್ದೆ. ಸದ್ಗುರುರವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಐ ಡೋಂಟ್ ಗಿವ್ ದ ಪ್ರಿವಿಲೇಜ್ ಆಫ್ ಮೇಕಿಂಗ್ ಮೀ ಆಂಗ್ರಿ ಆರ್ ಸ್ಯಾಡ್ ಟು ಎನಿವನ್. ಈ ಜೀವನವನ್ನ ನಾವು ಆನಂದಿಸೋದಕ್ಕೆ, ಈ ಜೀವನವನ್ನ ನಾವು ಅನುಭವಿಸೋದಕ್ಕೆ ನಮ್ಮ ಒಂದು ದೇಹ ಸೌಂದರ್ಯ ಯಾವುದೇ ರೀತಿ ಕಾರಣ ಆಗೋದಿಲ್ಲ. ಯಾವುದೇ ಒಂದು ಬಾಂಧವ್ಯ ಸರಿ ಇಲ್ಲ ಅಂದಾಗ ಅದನ್ನು ಸರಿ ಮಾಡಿಕೊಳ್ಳಲು ಈ ಪುಸ್ತಕದಲ್ಲಿ ಹೇಳಿರುವ ಒಂದು ಮುಖ್ಯವಾದ ಕ್ರಿಯೆ ಅಥವಾ ಆಕರ್ಷಣೆಯ ನಿಯಮದಲ್ಲಿ ಹೇಳುವ ಒಂದು ಮುಖ್ಯವಾದ ಕ್ರಿಯೆ ಎಂದರೆ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋನಲ್ಲಿ ಹೇಗೆ ನಮಗೆ ಇಷ್ಟವಾದ ಜೀವನ ಸಂಗಾತಿನ ನಾವು ಪಡ್ಕೊಳ್ಳೋದಕ್ಕೆ ನಾವು ಆಲೋಚನೆಗಳನ್ನ ಬೆಳೆಸ್ಕೋಬೇಕು, ಕೆಲಸಗಳನ್ನ ಮಾಡಬೇಕು, ಯಾವ ರೀತಿ ತಂತ್ರಗಳನ್ನ ಬಳಸ್ಕೋಬೇಕು ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋನಲ್ಲಿ ಹೇಗೆ ನಮ್ಮ ಬಾಂಧವ್ಯಗಳಲ್ಲಿ ನಾವು ಗೌರವವನ್ನು ಪಡೆಯುವುದು, ಹೇಗೆ ನಮ್ಮ ಸುತ್ತಮುತ್ತಲಿರುವ ಎಲ್ಲರಲ್ಲೂ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು ಅನ್ನುವುದರ ಬಗ್ಗೆ ಮಾತಾಡ್ತೀನಿ. ಗೆಳೆಯರೇ, ಇಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ನೀವು ಹೇಗೆ ಬೇರೆಯವರೆಲ್ಲ ನಿಮ್ಮನ್ನ ನಡೆಸ್ಕೋಬೇಕು, ಹೇಗೆ ಅವರು ನಿಮ್ಮನ್ನ ಗೌರವಿಸಬೇಕು ಅಂತ ಬಯಸ್ತೀರೋ ಆ ರೀತಿ ನೀವು ನಿಮ್ಮನ್ನ ಗೌರವಿಸ್ತೀರಾ, ನೀವು ನಿಮ್ಮನ್ನ ಆ ರೀತಿ ನಡೆಸ್ತೀರಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೇ. ಅಂದ್ರೆ ನಾವೇ ನಮ್ಮನ್ನ ಒಂದು ಗೌರವ ಭಾವದಿಂದ ನೋಡ್ಲಿಲ್ಲ ಅಂದ್ರೆ, ನಮ್ಮನ್ನ ನಾವೇ ಹೀಯಾಳಿಸಿದ್ರೆ, ನಮ್ಮನ್ನ, ನಮ್ಮ ದೇಹವನ್ನ, ನಮ್ಮ ದೇಹ ಸೌಂದರ್ಯವನ್ನ ನಾವೇ ಇಷ್ಟಪಡ್ಲಿಲ್ಲ, ನಾವೇ ಗೌರವಿಸ್ತಿಲ್ಲ, ನಾವೇ ಹೀಯಾಳಿಸ್ತಿದ್ರೆ ಖಂಡಿತ ಬೇರೊಬ್ಬರು ನಮ್ಮನ್ನು ಗೌರವಿಸಲು, ಬೇರೊಬ್ಬರು ನಮ್ಮನ್ನು ಪ್ರಶಂಸಿಸಲು ಸಾಧ್ಯವೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಈ ವರ್ಷದ ಶುರುವಿನಲ್ಲಿ ನನಗೆ ಸಿಕ್ಕ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಬಹಳಷ್ಟು ವರ್ಷಗಳಿಂದ ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಆಗಬೇಕು, ಒಬ್ಬ ನಾಯಕ ನಟನಾಗಬೇಕು ಅಂತ ಅದರ ಸಲುವಾಗಿ ಫಿಲ್ಮ್ ಮೇಕಿಂಗ್ ಕಲಿಯೋದಕ್ಕೆ ಶುರು ಮಾಡಿದ್ದು, ಚಿತ್ರಗಳನ್ನು ಮಾಡಲು ಶುರು ಮಾಡಿದ್ದು, ಎಲ್ಲ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ಮಾಡಲು ನಾನು ಕಲ್ತಿದ್ದು. ಆದರೆ ಕೂಡ ನನ್ನ ಮನಸ್ಸಿನಲ್ಲೇ ನಾನು ನೋಡಲು ಚೆನ್ನಾಗಿಲ್ಲ, ನಾನು ನೋಡಲು ಒಬ್ಬ ಹೀರೋಗೆ ಬೇಕಾದ ಮುಖಲಕ್ಷಣಗಳು ಇಲ್ಲ, ಹೀರೋಗೆ ಬೇಕಾದಂತಹ ಒಂದು ದೇಹ ಇಲ್ಲ, ಅದು ಇದು ಅಂತ ಸಾವಿರಾರು ನಕಾರಾತ್ಮಕ ಆಲೋಚನೆಗಳನ್ನ ನನ್ನ ಮನಸ್ಸಿನಲ್ಲಿ ನಾನೇ ತುಂಬಿಕೊಂಡ್ಬಿಟ್ಟಿದ್ದೆ. ಸಾಲದಕ್ಕೆ ಎಲ್ಲಾ ವಿಷಯದಲ್ಲೂ ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ನಮ್ಮನ್ನ ನಾವು ಕಡೆಗಣಿಸೋದು. ಇದನ್ನ ಹೇಗೆ ನಾನು ನನಗೆ ಗೊತ್ತಿಲ್ಲದೆ ಇಷ್ಟು ವರ್ಷಗಳ ಕಾಲ ಮಾಡ್ತಾ ಬಂದಿದ್ದೆ, ಹೇಗೆ ನನ್ನ ದೇಹವನ್ನ ನಾನೇ ಹೀಯಾಳಿಸ್ತಾ ಇದ್ದೆ, ನನ್ನ ದೇಹವನ್ನ ನಾನೇ ಗೌರವದಿಂದ ನೋಡ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳ ಸ್ಪಷ್ಟವಾದ ಒಂದು ಆಲೋಚನೆ ಬಂತು. ಅದು ಬರ್ತಿದ್ದಂಗೆ ನನಗೆ ಬಹಳ ಬೇಜಾರಾಯ್ತು ಕೂಡ. ಅಂದ್ರೆ ನನ್ನನ್ನ ನಾನೇ ಒಬ್ಬ ಹೀರೋ ಆಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂದ್ರೆ ಹೇಗೆ ಬೇರೆ ಜನ ಹೀರೋ ಆಗಿ ನೋಡೋದಕ್ಕೆ ಸಾಧ್ಯ ಹೇಳಿ? ಯಾವಾಗ ನನಗೆ ಈ ಸತ್ಯ ಅರ್ಥ ಆಯ್ತೋ ಆಗ್ಲೇ ನಾನು ನನ್ನ ದೇಹವನ್ನ, ನನ್ನ ದೇಹದ ಪ್ರತಿಯೊಂದು ಅಂಗಕ್ಕೆ ಆ ವಿಹಾನ್ ಅನ್ನೋ ಒಂದು ಗುರುತು, ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವಕ್ಕೆ ನಾನು ಕ್ಷಮೆ ಕೇಳಿದೆ. ಇನ್ನು ಮುಂದೆ ನಾನು ಈ ವಿಹಾನ್ನ, ನನ್ನನ್ನ ನಾನು ಗೌರವಿಸೋದಕ್ಕೆ ಶುರು ಮಾಡ್ತೀನಿ. ಎಲ್ಲದಕ್ಕೂ ಮುಖ್ಯವಾಗಿ ನಾನು ನನ್ನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀನಿ. ನಾವು ನೋಡಲು ಹೇಗಿದ್ದೀವಿ ಅನ್ನೋದು ಒಂದು ಕಲ್ಪನೆಯ ವಿಷಯ ಅಷ್ಟೇ ಗೆಳೆಯರೆ. ನಾವು ಬೇರೆಯವ್ರನ್ನ ಹೋಲಿಸ್ಕೊಂಡು ನಾವು ಹಿಂಗಿದೀವಿ ಹಂಗಿದೀವಿ ಅಂತ ಯೋಚಿಸ್ತೀವಿ ತಪ್ಪಿದ್ರೆ, ನಾವು ನೋಡಲು ಹೇಗೆ ಇರಲಿ, ಈ ಜೀವನವನ್ನ ನಾವು ಆನಂದಿಸೋದಕ್ಕೆ, ಈ ಜೀವನವನ್ನ ನಾವು ಅನುಭವಿಸೋದಕ್ಕೆ ನಮ್ಮ ಒಂದು ದೇಹ ಸೌಂದರ್ಯ ಯಾವುದೇ ರೀತಿ ಕಾರಣ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ಭಾವನೆಗಳನ್ನ ಬೆಳೆಸ್ಕೊಳ್ತೀವಿ ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಹಾಗಾಗಿ ನಾನು ಒಮ್ಮೆ ಸ್ಪಷ್ಟವಾಗಿ ಅದರ ಬಗ್ಗೆ ಗಮನ ಹರಿಸಿ, ನನ್ನ ಭಾವನೆಗಳ ಬಗ್ಗೆ ನಾನು ಗಮನ ಹರಿಸಿ, ನನ್ನ ಭಾವನೆಗಳಲ್ಲಿದ್ದ ನಕಾರಾತ್ಮಕ ವಿಷಯಗಳನ್ನು ನಾನು ಮಟ್ಟ ಹಾಕಿ ಸಕಾರಾತ್ಮಕವಾಗಿ ಯಾವಾಗ ಯೋಚಿಸೋದಕ್ಕೆ ಶುರು ಮಾಡಿದೆ, ನನ್ನನ್ನು ನಾನು ಯಾವಾಗ ಪ್ರೀತಿಸೋದಕ್ಕೆ ಶುರು ಮಾಡಿದೆ, ನನ್ನನ್ನು ನಾನು ಯಾವಾಗ ಗೌರವಿಸೋದಕ್ಕೆ ಶುರು ಮಾಡಿದೆ, ಆವಾಗಿನಿಂದಲೇ ನನಗೆ ನನ್ನ ಒಂದು ದೇಹ ಸೌಂದರ್ಯದ ಬಗ್ಗೆ, ನಾನು ನೋಡಲು ಹೇಗಿದ್ದೀನಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮನಸ್ಸಿನಿಂದ ಆ ಒಂದು ನಕಾರಾತ್ಮಕ ಭಾವನೆಗಳೇನಿತ್ತು ಅದು ಸಂಪೂರ್ಣವಾಗಿ ಹೋಗ್ಬಿಡ್ತು. ಹಾಗಾಗಿ ನನ್ನನ್ನು ನಾನು ಈಗಂತೂ ಪ್ರತಿದಿನ
ಎದ್ದಿದ್ದೆ ಒಮ್ಮೆ ಕನ್ನಡಿ ನೋಡಿ ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳ್ತೀನಿ. ಮತ್ತೆ ನನ್ನನ್ನ ನಾನು ಕೊಂಡಾಡೋದಕ್ಕೆ ಶುರು ಮಾಡಿದ್ದೀನಿ. ಯಾಕಂದ್ರೆ ಇದು ಬಹಳ ಒಂದು ಕಾಮನ್ ಸೆನ್ಸ್ ವಿಷಯ ಅಂತ ಹೇಳ್ಬೋದು. ನಮ್ಮನ್ನ ನಾವೇ ಒಂದು ಹೀರೋ ಆಗಿ ಕೊಂಡಾಡೋದಕ್ಕೆ ಶುರು ಮಾಡಲಿಲ್ಲ ಅಂದ್ರೆ ಹೇಗೆ ಕೋಟ್ಯಾಂತರ ಜನ ಕೊಂಡಾಡೋದಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ಮೊದಲು ನಮ್ಮನ್ನ ನಾವು ಪ್ರೀತಿಸಬೇಕು. ನಾವು ನೋಡೋದಕ್ಕೆ ಹೇಗಿದ್ದೀವಿ ಅನ್ನೋದು ಮ್ಯಾಟ್ರೇ ಅಲ್ಲ. ನಾವು ಹೇಗೇ ಇದ್ರೂ ಸಹ ನಮ್ಮ ಜೀವನದ ಒಂದು ಗುಣಮಟ್ಟ ಏನಿದೆ, ನಮ್ಮ ಆಲೋಚನೆಗಳ ಒಂದು ಗುಣಮಟ್ಟ ಏನಿದೆ, ನಮ್ಮ ಭಾವನೆಗಳ ಗುಣಮಟ್ಟ ಏನಿದೆ, ಅದನ್ನ ನಾವು ನಮ್ಮ ದೇಹ ಸೌಂದರ್ಯಕ್ಕೆ ಗಂಟು ಹಾಕೊಳ್ಳೋದು ನಮ್ಮ ಒಂದು ಅಮಾಯಕತೆ ಅಷ್ಟೇ. ಹಾಗಾಗಿ ನಮ್ಮ ಲುಕ್ಸ್ಗೂ ನಮ್ಮ ಭಾವನೆಗಳಿಗೂ ಯಾವ ರೀತಿ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕಿಲ್ಲ. ನಮ್ಮ ಬಗ್ಗೆ ನಾವು ಯಾವಾಗಲೂ ಸಂತೋಷವಾದ ಆಲೋಚನೆಗಳು, ಸಂತೋಷವಾದ ಭಾವನೆಗಳನ್ನೇ ಇಟ್ಕೋಬೇಕು. ಹಾಗೆ ನಮ್ಮನ್ನು ನಾವು ಪ್ರೀತಿಸಲು ಶುರು ಮಾಡಿದರೆ ಸಾಕು, ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮನ್ನು ಪ್ರೀತಿಸಲು ಶುರು ಮಾಡ್ತಾರೆ. ಬಹಳಷ್ಟು ಜನ ನನಗೆ ಇವರು ಗೌರವ ಕೊಡ್ತಿಲ್ಲ, ಇವರು ನನ್ನ ತುಚ್ಛವಾಗಿ ನೋಡ್ತಿದ್ದಾರೆ, ಇವರು ನನ್ನ ಕಡೆಗಣಿಸ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಆದರೆ ಈ ಆಕರ್ಷಣೆಯ ನಿಯಮವನ್ನು ಒಮ್ಮೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ಮನ್ನು ಯಾರೂ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಬೇರೆಯೊಬ್ಬರು ಕಡೆಗಣಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ನಿಜವಾದ ಕಾರಣ ನಾವು ಅವರಿಗೆ ಆ ಅವಕಾಶವನ್ನ ಕೊಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಾವೇ ನಮ್ಮ ಮನಸ್ಸಿನಲ್ಲಿರುವ ಕೆಲವು ನಕಾರಾತ್ಮಕ ಭಾವನೆಗಳ ಕಾರಣ, ನಕಾರಾತ್ಮಕ ಆಲೋಚನೆಗಳ ಕಾರಣ ಅವರಿಗೆ ನಾವು ಆ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಸದ್ಗುರುರವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಐ ಡೋಂಟ್ ಗಿವ್ ದ ಪ್ರಿವಿಲೇಜ್ ಆಫ್ ಮೇಕಿಂಗ್ ಮೀ ಆಂಗ್ರಿ ಆರ್ ಸ್ಯಾಡ್ ಟು ಎನಿವನ್. ಅಂದರೆ ನನ್ನನ್ನು ಬೇಜಾರು ಮಾಡುವ, ನನಗೆ ಕೋಪ ಬರುವ ಹಾಗೆ ಮಾಡುವ ಒಂದು ಸವಲತ್ತನ್ನು, ಒಂದು ಪ್ರಿವಿಲೇಜ್ ಅನ್ನು ನಾನು ಯಾರಿಗೂ ಕೊಟ್ಟಿಲ್ಲ. ನಾವು ಅವಕಾಶ ಕೊಟ್ಟರೆ ಮಾತ್ರ ಅವರು ನಮ್ಮನ್ನು ಕೀಳಾಗಿ ನೋಡಲು ಸಾಧ್ಯ. ಯಾಕಂದ್ರೆ ಬಹಳಷ್ಟು ಬಾರಿ ಅವರು ನೋಡ್ತಿದಾರೋ ಇಲ್ವೋ, ನಮ್ಮ ಮನಸ್ಸಿನಲ್ಲಿ ಇರುವ ಒಂದು ಭಾವನೆಯೇ ಅದಕ್ಕೆ ಕಾರಣ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಸಂತೋಷ, ನಮ್ಮ ಒಂದು ಆನಂದ, ಇದೆಲ್ಲವೂ ಇರುವ ಒಂದು ಫ್ರೀಕ್ವೆನ್ಸಿ ಏನಿದೆ ಅದು ಫ್ರೀಕ್ವೆನ್ಸಿ ಆಫ್ ಲವ್ ಅಂತಾರೆ. ಅಂದ್ರೆ ಪ್ರೀತಿಯ ಒಂದು ಫ್ರೀಕ್ವೆನ್ಸಿ. ಈ ಪ್ರೀತಿಯ ಒಂದು ತರಂಗ ಫ್ರೀಕ್ವೆನ್ಸಿ ಏನಿದೆ ಅದು ಇರೋದ್ರಲ್ಲೇ ಒಂದು ಮಹತ್ತರವಾದ ಫ್ರೀಕ್ವೆನ್ಸಿ ಗೆಳೆಯರೆ. ಅಂದ್ರೆ ಆ ಒಂದು ಪ್ರೀತಿಯ ಫ್ರೀಕ್ವೆನ್ಸಿಯಲ್ಲಿ ನೀವು ಇದ್ದರೆ ಎಲ್ಲ ಅದ್ಭುತವಾದ ವಿಷಯಗಳನ್ನು ನೀವು ಆಕರ್ಷಿಸುವುದು ಬಹಳ ಸುಲಭ ಆಗ್ಬಿಡುತ್ತೆ. ಅದಕ್ಕೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾವು ಒಬ್ಬರನ್ನು ಯಾವುದೇ ರೀತಿಯ ಒಂದು ಷರತ್ತು ಇಲ್ಲದೆ, ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಒಂದು ಕಂಡೀಷನ್ ಇಲ್ಲದೆ ನಾವು ಜನರನ್ನು ಪ್ರೀತಿಸಲು ಶುರು ಮಾಡಲು ನಮಗೆ ಸಾಧ್ಯವಾದರೆ, ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಲು ಶುರು ಮಾಡಲು ಸಾಧ್ಯವಾದರೆ ಖಂಡಿತ ಎಲ್ಲ ಅದ್ಭುತವಾದ ವಿಷಯಗಳನ್ನು, ನಮಗೆ ಇಷ್ಟವಾದ ಎಲ್ಲ ವಿಷಯಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾಗಿ ಯಾವುದೇ ರೀತಿಯ ಷರತ್ತು ಇಲ್ಲದೆ ಅನ್ಕಂಡೀಷನಲ್ ಲವ್ ಅಂತೀವಿ. ಒಬ್ಬರು ನನ್ನ ಪ್ರೀತಿಸಿದ್ರೆ ಮಾತ್ರ ನಾನು ಅವ್ರನ್ನ ಪ್ರೀತಿಸ್ತೀನಿ, ಒಬ್ಬರು ನನ್ನ ಗೌರವಿಸಿದ್ರೆ ಮಾತ್ರ ನಾನು ಅವ್ರನ್ನ ಪ್ರೀತಿಸ್ತೀನಿ, ಈ ರೀತಿ ಎಲ್ಲ ಕಂಡೀಷನ್ಗಳು ಇಟ್ಕೊಳ್ದೆ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನಾನು ಎಲ್ಲರನ್ನೂ ನನ್ನವರಂತೆ ಭಾವಿಸ್ಕೊಂಡು ಪ್ರೀತಿಸ್ತೀನಿ, ಮುಖ್ಯವಾಗಿ ನಾನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನನ್ನು ನಾನು ಚೆನ್ನಾಗಿ ಪ್ರೀತಿಸ್ಕೊಳ್ತೀನಿ ಅನ್ನೋ ಒಂದು ಅರಿವನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ಖಂಡಿತ ನಿಮ್ಮನ್ನು ಯಾರೂ ಕಡೆಗಣಿಸಲು ಸಾಧ್ಯವಿಲ್ಲ, ಯಾರೂ ನಿಮ್ಮನ್ನು ಕೆಳಗೆ ಹಾಕಲು ಸಾಧ್ಯವಿಲ್ಲ, ಯಾರೂ ನಿಮ್ಮ ಗೌರವಕ್ಕೆ ಕುಂದು ಬರುವ ಹಾಗೆ ಮಾಡಲು ಸಾಧ್ಯವಿಲ್ಲ. ಇದೇ ರೀತಿ ಬಾಂಧವ್ಯಗಳ ವಿಷಯ ಬಂದಾಗ, ಅಂದರೆ ನಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ತಂದೆ ತಾಯಿ ಇರ್ಬೋದು, ತಂಗಿಯರು ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು, ಬಾಂಧವ್ಯಗಳ ವಿಷಯ ಬಂದಾಗ ನಾವು ಬಹಳಷ್ಟು ಬಾರಿ ಕೊರಗ್ತಾ ಇರ್ತೀವಿ. ಅವ್ರು ನನ್ನ ಗೌರವಿಸ್ತಿಲ್ಲ, ಇವ್ರು ನನಗೆ ಮೋಸ ಮಾಡಿಬಿಟ್ರು, ಇವ್ರು ನನಗೆ ಅಪಮಾನ ಮಾಡಿಬಿಟ್ರು, ಇವ್ರು ನನಗೆ ಅವಮಾನ ಮಾಡಿಬಿಟ್ರು, ಈ ರೀತಿ ಎಲ್ಲ ಬಹಳಷ್ಟು ಬಾರಿ ಕೊರಗ್ತಾ ಇರ್ತೀವಿ. ಒಂದು ಗೆಳೆಯರೆ, ಯಾವುದೇ ಒಂದು ಬಾಂಧವ್ಯ ಸರಿ ಇಲ್ಲ ಅಂದಾಗ ಅದನ್ನು ಸರಿ ಮಾಡಿಕೊಳ್ಳಲು ಈ ಪುಸ್ತಕದಲ್ಲಿ ಹೇಳಿರುವ ಒಂದು ಮುಖ್ಯವಾದ ಕ್ರಿಯೆ ಅಥವಾ ಆಕರ್ಷಣೆಯ ನಿಯಮದಲ್ಲಿ ಹೇಳುವ ಒಂದು ಮುಖ್ಯವಾದ ಕ್ರಿಯೆ ಎಂದರೆ, ಯಾವುದೇ ಒಂದು ವ್ಯಕ್ತಿಯ ತಪ್ಪಾದ ಗುಣಗಳ ಮೇಲೆ ಅಥವಾ ನಮಗೆ ಹಿಡಿಸದ ನಡವಳಿಕೆಯ ಮೇಲೆ ನಮ್ಮ ಗಮನವನ್ನು ಹರಿಸುವುದರ ಬದಲು ಅವರ ಯಾವ ಯಾವ ನಡವಳಿಕೆಗಳು, ಯಾವ ಯಾವ ಗುಣಗಳು ನಮಗೆ ಇಷ್ಟ ಆಗುತ್ತೋ, ಅಂದ್ರೆ ಎಷ್ಟೇ ಕೆಟ್ಟ ವ್ಯಕ್ತಿ ಆದ್ರೂ ಅವರಲ್ಲಿ ಕೆಲವು ಒಳ್ಳೆ ಗುಣಗಳು ಕೂಡ ಇರುತ್ತೆ. ಇವತ್ತು ನಾವು ಚಿತ್ರಗಳಲ್ಲೇ ನೋಡಿರ್ಬೋದು, ಬಹಳಷ್ಟು ಬಾರಿ ಹೀರೋನೇ ಒಬ್ಬ ಕೊಲೆಗಾರ ಆಗಿರ್ತಾನೆ, ಹೀರೋನೇ ಒಬ್ಬ ಕಳ್ಳ ಆಗಿರ್ತಾನೆ, ಆದ್ರೂ ನಾವು ಅವನ್ನ ಹೀರೋ ಅಂತ ಕೊಂಡಾಡ್ತೀವಿ. ಯಾಕಂದ್ರೆ ಯಾವುದೋ ಒಂದು ಒಳ್ಳೆ ಗುಣನ ಚೆನ್ನಾಗಿ ತೋರಿಸಿರ್ತಾರೆ, ಅದನ್ನ
ನಮ್ಮನ್ನ ನಾವು ಕೊಂಡಾಡ್ತೀವಿ. ಅದೇ ರೀತಿನೇ ನಮ್ಮ ಬಾಂಧವ್ಯಗಳಲ್ಲಿ ಕೂಡ ನನ್ನ ಗಂಡ ಹೀಗಿದ್ದಾರೆ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಸರಿ ಇಲ್ಲ, ನನ್ನ ಬಾಯ್ ಫ್ರೆಂಡ್ ಸರಿ ಇಲ್ಲ, ನನ್ನ ತಂಗಿ ಸರಿ ಇಲ್ಲ, ನಮ್ಮ ತಂದೆ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಸರಿ ಇಲ್ಲಗಳ ಮೇಲೆ ಗಮನ ಹರಿಸುವ ಬದಲು ಏನೇನು ಸರಿ ಇದೆ ನಿಮ್ಮ ಜೀವನದಲ್ಲಿ, ಅವರಲ್ಲಿ ಏನೇನು ಉತ್ತಮವಾದ ಗುಣಗಳಿದೆ, ಇದರ ಬಗ್ಗೆ ಗಮನ ಹರಿಸಬೇಕು. ಇದಕ್ಕೆ ಒಂದು ಕ್ರಿಯೆನೇ ಈ ಪುಸ್ತಕದಲ್ಲಿ ಹೇಳ್ತಾರೆ. ಯಾವುದೇ ಒಂದು ಬಾಂಧವ್ಯದಲ್ಲಿ ಈ ರೀತಿ ಸಮಸ್ಯೆಗಳು ಇದ್ದಾಗ ನೀವು ಆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ಪುಸ್ತಕದಲ್ಲಿ 30 ದಿನಗಳ ಕಾಲ ಅವರಲ್ಲಿ ಏನೇನು ಉತ್ತಮವಾದ ಗುಣಗಳಿದೆ, ಅವರು ಎಷ್ಟೇ ಕೆಟ್ಟವರಾಗಿರಬಹುದು, ನಿಮ್ಮ ಬಾಂಧವ್ಯದಲ್ಲಿ ಏನೇ ಸಮಸ್ಯೆ ಇರಬಹುದು, ಆದರೂ ಅವರಲ್ಲೂ ಕೂಡ ಕೆಲವು ಒಳ್ಳೆಯ ಗುಣಗಳು ಇರುತ್ತವೆ, ಉತ್ತಮವಾದ ಗುಣಗಳಿರುತ್ತವೆ. ನಕಾರಾತ್ಮಕ ಗುಣಗಳ ಬಗ್ಗೆ ಯೋಚಿಸೋದಕ್ಕೆ ಹೋಗಬೇಡಿ. ಒಂದು 30 ದಿನ ಅವರ ಸಕಾರಾತ್ಮಕ ಗುಣಗಳ ಬಗ್ಗೆ, ಒಳ್ಳೆ ಗುಣಗಳ ಬಗ್ಗೆ, ಅವರಲ್ಲಿ ನಿಮಗೆ ಹಿಡಿಸಿದ ಗುಣಗಳ ಬಗ್ಗೆ ಈ ಪುಸ್ತಕದಲ್ಲಿ 30 ದಿನ ಸತತವಾಗಿ ನೀವು ಬರೆದರೆ ಅವರಲ್ಲೇ ಒಂದು ಬದಲಾವಣೆ ಬರುತ್ತೆ, ಅವರಲ್ಲೇ ಒಂದು ಪರಿವರ್ತನೆ ಬರುತ್ತೆ. ಅವರು ಎಷ್ಟೇ ಕೆಟ್ಟವರಾಗಿದ್ರು ಮತ್ತೆ ಅವರೇ ನಿಮ್ಮನ್ನ ಹುಡುಕೊಂಡು ಬರ್ತಾರೆ, ಮತ್ತೆ ನಿಮ್ಮ ಬಾಂಧವ್ಯ ಮೊದಲಿನ ತರ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಇದನ್ನ ಯಾರ್ಯಾರು ಬಾಂಧವ್ಯದಲ್ಲಿ ಸಮಸ್ಯೆನ ಅನುಭವಿಸ್ತಿದ್ದೀರಾ ಖಂಡಿತ ಈ ಒಂದು ಕ್ರಿಯೆನ ಮಾಡಿ ನೋಡಿ. ಯಾಕಂದ್ರೆ ಒಂದು, ನಮ್ಮನ್ನ ನಾವು ಚೆನ್ನಾಗಿ ಗೌರವಿಸ್ಕೊಳ್ಳೋದಕ್ಕೆ ತಿಳ್ಕೋಬೇಕು, ನಮ್ಮನ್ನ ನಾವು ಗೌರವಿಸೋದಕ್ಕೆ ಶುರು ಮಾಡಬೇಕು, ನಮ್ಮನ್ನ ನಾವು ಪ್ರೀತಿಸೋದಕ್ಕೆ ಶುರು ಮಾಡಬೇಕು. ಎರಡನೇದು, ಇನ್ನೊಬ್ಬ ವ್ಯಕ್ತಿಯಲ್ಲಿರುವ ಕೆಟ್ಟ ಗುಣಗಳ ಮೇಲೆ ನಮ್ಮ ಗಮನವನ್ನು ಹರಿಸುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳ ಬಗ್ಗೆ ನಾವು ಗಮನ ಹರಿಸಿದರೆ ಖಂಡಿತ ನಮ್ಮ ಸುತ್ತಮುತ್ತಲಿರುವ ಎಲ್ಲಾ ಬಾಂಧವ್ಯಗಳು ಅದ್ಭುತವಾಗಿರುವುದು ಗೆಳೆಯರೆ. ಇದನ್ನು ನಾನು ಕೂಡ ಖುದ್ದಾಗಿ ನನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ನಾನು ಬಳಸಿಕೊಂಡು ಈಗ ನನ್ನ ಎಲ್ಲಾ ಬಾಂಧವ್ಯಗಳು ಅದ್ಭುತವಾಗಿದೆ. ಹಾಗಾಗಿ ನಾನು ಕೂಡ ನನ್ನ ಅನುಭವದಿಂದ ಕೂಡ ಇದನ್ನು ಹೇಳ್ತೀನಿ. ಖಂಡಿತ ಈ ಒಂದು ಕ್ರಿಯೆನ ಮಾಡಿ ನೋಡಿ, ಖಂಡಿತ ನಿಮ್ಮ ಬಾಂಧವ್ಯಗಳೆಲ್ಲ ಉತ್ತಮವಾದ ರೀತಿಯಲ್ಲಿ ರೂಪುಗೊಳ್ಳುವುದು. ಏನಂದ್ರೆ ನಮ್ಮನ್ನು ಸಂತೋಷವಾಗಿಡುವ ಒಂದು ಜವಾಬ್ದಾರಿ, ನಮ್ಮನ್ನು ಆನಂದವಾಗಿಡುವ ಒಂದು ಜವಾಬ್ದಾರಿ, ನಮ್ಮನ್ನು ಸದಾ ಪ್ರೀತಿಸುವ ಒಂದು ಜವಾಬ್ದಾರಿ ಈ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ವಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗೂ ಆ ಜವಾಬ್ದಾರಿನ 100% ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಜವಾಬ್ದಾರಿನ ವಹಿಸಿಕೊಳ್ಳಲು, ಅದನ್ನು ಪೂರೈಸಲು ಸಾಧ್ಯವಿರುವ ಒಬ್ಬ ವ್ಯಕ್ತಿ ಎಂದರೆ ಅದು ನಾವು ಮಾತ್ರವೇ. ಹಾಗಾಗಿ ನಮ್ಮನ್ನು ನಾವು ಮೊದಲು ಗೌರವಿಸಬೇಕು, ನಮ್ಮನ್ನು ನಾವು ಪ್ರೀತಿಯಿಂದ ನೋಡ್ಕೋಬೇಕು. ಮತ್ತೆ ಇದನ್ನ ಸ್ವಾರ್ಥ ಅಂತ ಅಂದ್ಕೋಬೇಕಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ನನ್ನ ಬಗ್ಗೆ ನಾನು ಅಷ್ಟೊಂದು ಯೋಚಿಸಿದ್ರೆ ಅದು ಸ್ವಾರ್ಥತೆ ಅಲ್ವಾ ಅಂತ ಹೇಳ್ತಾರೆ. ಗೆಳೆಯರೆ, ಮೊದಲು ನೀವು ನಿಮ್ಮನ್ನು ಪ್ರೀತಿಸಿ, ಮೊದಲು ನೀವು ಸಂತೋಷವಾಗಿದ್ರೆ ಮಾತ್ರನೇ ನೀವು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ, ಬೇರೆಯವರಿಗೆ ನಿಮ್ಮ ಪ್ರೀತಿಯನ್ನು ಹಂಚಲು ಸಾಧ್ಯ, ಬೇರೆಯವರಿಗೆ ನಿಮ್ಮ ಒಂದು ಆನಂದವನ್ನು ಹಂಚಲು ಸಾಧ್ಯ. ನಾನು ದುಃಖವಾಗಿಟ್ಕೊಂಡು ಇನ್ನೊಬ್ಬರಿಗೆ ಆನಂದ ಹಂಚ್ತೀನಿ ಅಂತ ಹೋದರೆ ಬಹಳ ಬೇಗ ನೀವು ದುಃಖವಾಗೋದಕ್ಕೆ ಶುರು ಮಾಡ್ಬಿಡ್ತೀರಾ, ನಿಮ್ಮ ಜೀವನದ ಗುಣಮಟ್ಟ ಕೆಳಗೆ ಹೋಗೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಯಾವಾಗಲೂ ಮೊದಲ ಪ್ರಾಮುಖ್ಯತೆ ನಿಮಗೆ ನೀವು ಕೊಟ್ಕೊಳ್ಳಿ. ಮೊದಲ ಪ್ರಾಮುಖ್ಯತೆ ಪ್ರೀತಿಯಲ್ಲಾಗಲಿ, ಗೌರವದಲ್ಲಾಗಲಿ, ಆನಂದದಲ್ಲಾಗಲಿ ಮೊದಲು ನಿಮ್ಮನ್ನ ನೀವು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಪ್ರಾಮುಖ್ಯತೆನ ಕೊಡಿ. ನಂತರ ತನ್ನಷ್ಟಕ್ಕೆ ತಾನೇ ನೀವು ಯಾವಾಗ ಸಂಪೂರ್ಣವಾಗಿ ಸಂತೋಷವಾಗ್ತೀರಾ, ಸಂಪೂರ್ಣವಾಗಿ ನಿಮ್ಮನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತೀರಾ, ನಿಮ್ಮ ಹತ್ರ ಬೇರೆಯವ್ರಿಗೆ ಕೊಡೋದಕ್ಕೆ ಬೇಕಾದಷ್ಟು ಪ್ರೀತಿ, ಬೇಕಾದಷ್ಟು ಸಂತೋಷ ಖಂಡಿತ ಬರುತ್ತೆ. ಹಾಗಾಗಿ ನೀವು ಮೊದಲು ನಿಮ್ಮನ್ನ ಸಂತೋಷವಾಗಿ ಇಟ್ಕೊಳ್ಳಿ, ನಂತರ ಬೇರೆಯವ್ರನ್ನ ಪ್ರೀತಿಸಿ. ಆಗ ನಿಮ್ಮ ಜೀವನದಲ್ಲಿ ಆಗುವ ಜಾದುವನ್ನು ನೀವೇ ಗಮನಿಸಿ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಈ ಪುಸ್ತಕದಲ್ಲಿ ಹೇಳಿರುವ ಮತ್ತಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಕನ್ನಡದಲ್ಲಿ ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕಲಿಯಲು, ತಿಳಿಯಲು ಈ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.